ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇನ್ನು ಅನುಶ್ರೀಯವರ ಮದುವೆಯನ್ನು ವಿಚಾರ ನಿಜವಾಗ್ಲೂ ಎಲ್ಲ ಕಡೆ ಸಖತ್ ಸದ್ದು ಮಾಡ್ತಿದೆ. ಇನ್ನು ಅವರೇ ಕೂಡ ಹೇಳಿದ್ರು ನಾನು ಮದುವೆ ಆಗ್ತೀನಿ ಅಂತಂದ್ಬಿಟ್ಟು. ಇನ್ನು ಈ ವಿಚಾರದ ಬಗ್ಗೆ ಪ್ರತಿಯೊಂದು ವಿಷಯ ಕೂಡ ಈಗ ವೈರಲ್ ಆಗ್ತಿದೆ. ಸದ್ಯ ಈಗ ವೈರಲ್ ಆಗಿರೋ ವಿಚಾರ ಏನು ಅಂತಂದರೆ, ಅನುಶ್ರೀಯವರ ವೆಡ್ಡಿಂಗ್ ಕಾರ್ಡ್ ರಿವೀಲ್ ಆಗಿದೆ, ಲಗ್ನ ಪತ್ರಿಕೆ ಪೂಜೆ ಕೂಡ ಮುಗಿದೋಗಿದೆ ಅನ್ನೋ ವಿಚಾರ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯ ಮೇಲೆ ಅನುಶ್ರೀಯವರ ಮದುವೆಯ ವೆಡ್ಡಿಂಗ್ ಕಾರ್ಡ್ ರಿವೀಲ್ ಆಗಿದೆ. ಜೊತೆಗೆ ಅನುಶ್ರೀಯವರ ಮದುವೆಯ ಲಗ್ನ ಪತ್ರಿಕೆಯ ಪೂಜೆ ಕೂಡ ನೆರವೇರಿದೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಟ್ರೆಡಿಷನಲ್ ಲುಕ್ನಲ್ಲಿ ಬಂದ ಗಿಲ್ಲಿ ನಟ ಅನುಶ್ರೀಯವರನ್ನು ಸಿಕ್ಕಾಪಟ್ಟೆ ರೇಗಿಸಿದ್ದಾರೆ. ನನ್ನನ್ನು ಅಕ್ಕ ಅಂತೀಯಲ್ಲೋ, ಈ ಅಕ್ಕನಿಗೆ ಏನು ಪೂಜೆ ಮಾಡಿಸಿಕೊಂಡು ಬಂದಿದ್ದೀಯಾ ಅಂತ ಹೇಳಿ ಅನುಶ್ರೀಯವರು ಗಿಲ್ಲಿ ನಟ ಅವರಿಗೆ ಪ್ರಶ್ನೆಯನ್ನು ಕೇಳುತ್ತಾರೆ. ಇದಕ್ಕೆ ಗಿಲ್ಲಿ ನಟ ಇರಿ ಅಕ್ಕ ಎನ್ನುತ್ತಲೇ ವೆಡ್ಡಿಂಗ್ ಕಾರ್ಡ್ನ ತೋರಿಸ್ತಾರೆ. ಆ ರೇಂಜ್ಗೆ ಬಂದ ವೆಡ್ಡಿಂಗ್ ಕಾರ್ಡ್ನ ನೋಡಿ ಅನುಶ್ರೀ ಅವರು ಫುಲ್ ಶಾಕ್ ಆಗ್ತಾರೆ. ಇನ್ನು ವೇದಿಕೆ ಮೇಲೆ ತಂದ ವೆಡ್ಡಿಂಗ್ ಕಾರ್ಡನ್ನು ಗಿಲ್ಲಿ ನಟ ಅವರು ಎಲ್ಲರಿಗೂ ತೋರಿಸ್ತಾರೆ. ಇದು ಸ್ಪೆಷಲ್ ವೆಡ್ಡಿಂಗ್ ಕಾರ್ಡ್ ಅಂತ ಕೂಡ ಹೇಳ್ತಾರೆ. ಆ ಕಾರ್ಡ್ ನೋಡಿದರೆ ಆ ಕಾರ್ಡ್ನಲ್ಲಿ ಏನೂ ಕೂಡ ಪ್ರಿಂಟ್ ಆಗಿರಲ್ಲ, ತೆಗೆದು ನೋಡಿದಾಗ ಖಾಲಿ ಖಾಲಿ ಇರುತ್ತೆ. ಇನ್ನು ಅನುಶ್ರೀ ಅವರು ಇದಕ್ಕೆ ಶಾಕ್ ಆಗಿ ಒಳಗೆ ಹೊರಗಡೆ ಎರಡೂ ಕಡೆ ಖಾಲಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಕೈ ಕೊಟ್ಟಿರೋದು, ಬೇಗ ಪ್ರಿಂಟ್ ಹಾಕಿಸಿ ಅಂತ ಇಲ್ಲಿ ಗಿಲ್ಲಿ ನಟ ಅವರು ಹೇಳ್ತಾರೆ ಅನುಶ್ರೀ ಅವ್ರಿಗೆ. ಇನ್ನು ಸ್ವತಃ ಮದುವೆ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನೆ ಅಂತ ಅನುಶ್ರೀ ಅವರೇ ಹೇಳಿದ್ದಾರೆ. ಆದರೆ ಹುಡುಗ ಯಾರು, ಮದುವೆ ಯಾವಾಗ ಎಂಬುದನ್ನು ಇನ್ನೂ ಕೂಡ ಹೇಳಿಲ್ಲ. ಬಟ್ ಆದರೆ ಅನುಶ್ರೀ ಅವರು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ದಿನ ಅಂದರೆ ಮಾರ್ಚ್ 17ರಂದು ಅವರ ಒಂದು ಇವಾಗ ಪರ್ಸ್ನಲ್ ವಿಚಾರ ಏನಿದೆ, ಅವ್ರು ಯಾವಾಗ ಮದುವೆ ಆಗ್ತಾರೆ ಮತ್ತು ಹುಡುಗ ಯಾರು ಅನ್ನೋದನ್ನು ಮಾರ್ಚ್ 17ರಂದು ಅನೌನ್ಸ್ ಮಾಡಬಹುದು ಅಂತ ಸ್ವಲ್ಪ ಜನ ಗೆಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.